ರಾಜಕೀಯ ಜಂಜಾಟದಲ್ಲಿ ಸಹಸ್ರಾರು ವರ್ಷಗಳಿಂದ ಶೋಷಣೆಗೊಳಗಾದಂಥ ಪರಿಶಿಷ್ಟ ಜಾತಿಗಳು ಇವತ್ತು ಆ ನೋವನ್ನು ಅನುಭವಿಸ್ತಾ ಇದ್ದಾರೆ. ಪರಿಶಿಷ್ಟ ಜಾತಿಗಳ ಅಥವಾ SC ST OBCಗಳ ಅವರ ಹೆಸರುಗಳನ್ನು ಹೇಳ್ಕೊಂಡು ಅಧಿಕಾರವನ್ನು ಮಾಡ್ತಾ ಇದ್ದಾರೆ ವಿನ ನೈಜವಾದಂಥ ನಿಜವಾದಂಥ ನ್ಯಾಯವನ್ನು ಕೊಡೋದಾಗಲಿ ಕಳಕಳಿಯನ್ನು ತೋರಿಸೋದಾಗಲಿ ಸರ್ಕಾರ ಮಾಡ್ತಾ ಇಲ್ಲ. ಇದು ಅತ್ಯಂತ ಖಂಡನೀಯ ಮತ್ತು ವಿಷಾದನೀಯ. SC ST ಜನಾಂಗದಲ್ಲಿರ್ತಕ್ಕಂಥ ಒಳ ಮೀಸಲಾತಿ ಏನು ಜಾರಿ ಮಾಡಬೇಕಂತ 7 ಜನರ ನ್ಯಾಯಾಧೀಶರು ಏನು ಆದೇಶ ಮಾಡಿದ್ದಾರೆ, ಆ ಆದೇಶವನ್ನು ಭಾರತ ದೇಶದ ಎಲ್ಲ ರಾಜ್ಯಗಳನ್ನು ತತ್ಕ್ಷಣ ಕೂಡಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು. ಈ ವಿಚಾರವಾಗಿ ಇಲ್ಲಿ ಭಾಳಷ್ಟು ಗೊಂದಲದ ವಿಚಾರ ಇಡೀ ದೇಶದಲ್ಲಿ ನಡೀತಿದೆ. ಒಳ ಮೀಸಲಾತಿ ಹೋರಾಟದ ಬಗ್ಗೆ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಿಯಾಕ್ಷನ್ ಕೊಡಬೇಕು. ಅವರು ಒಳ ಮೀಸಲಾತಿ ಪರವಾಗಿ ಮತ್ತು ರಾಹುಲ್ ಗಾಂಧಿ ಅವರು ಎಲ್ಲ ವಿಚಾರವಾಗಿ ಮಾತಾಡ್ತಾರೆ, ಒಳ ಮೀಸಲಾತಿವರೆಗೆ ಇಲ್ಲಿವರೆಗಾಗಿ ಮಾತಾಡಿಲ್ಲ. ಇನ್ನು ಕರ್ನಾಟಕದಲ್ಲಿ ಏನು ಪ್ರಪ್ರಥಮವಾಗಿ ಪರಮೇಶ್ವರ್ ಸಿದ್ದರಾಮಯ್ಯನವರು ಸಮಾವೇಶದ ದಲಿತ ಸಂಘಟನೆಗಳ ಐಕ್ಯತಾ ಸಮಾವೇಶದ ಸಂದರ್ಭದಲ್ಲಿ ಮಾತನಾಡಿ ಕೊಟ್ಟಿದ್ದು, ಚುನಾವಣೆ ಸಂದರ್ಭದಲ್ಲಿ ನಾವು ಒಳ ಮೀಸಲಾತಿಯನ್ನು ಕರ್ನಾಟಕದಲ್ಲಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡೈತೆ, ಕೂಡಲೇ ಆದೇಶವನ್ನು ಜಾರಿ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಮತ್ತು ಏನು ಇಡೀ ರಾಜ್ಯಾದ್ಯಂತ 9 ತಾರೀಕೇನು ಒಳ ಮೀಸಲಾತಿ ಜಾರಿಗಾಗಿ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ದಾದಾ ಸಾಹೇಬ್ ಡಾಕ್ಟರ್ ಯನ್ಮೂರ್ತಿ ಅವರ ಏನು ನೇತೃತ್ವದಲ್ಲಿ ರಾಜ್ಯದಲ್ಲಿ ನಡೀತೈತೆ ಆ ಪ್ರತಿಭಟನೆಯಲ್ಲಿ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ನಾವು ಕೂಡಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಇಡೀ ರಾಜ್ಯದಲ್ಲಿ ಎಲ್ಲ SC STಗಳು ಜಾಗೃತರಾಗ್ತವೆ. ಯಾಕಂತಂದರೆ ಸುಪ್ರೀಂ ಕೋರ್ಟ್ ಒಂದು ಕ್ರಾಂತಿಯಾದ ಒಂದು ಆದೇಶವನ್ನು ಕೊಟ್ಟೈತಿ. ಈ ಆದೇಶವನ್ನು ನೀವೇನಾದ್ರು ಜಾರಿ ಮಾಡಲಿಲ್ಲ ಅಂತಂದರೆ ಇವತ್ತು ಮನೆಯಲ್ಲಿ ಜಾಗೃತರಾದ ಮತದಾನದ ಬಗ್ಗೆ ಜನ ಜಾಗೃತರಾಗಿದೆ. ಮುಂದಿನ ಚುನಾವಣೆಯಲ್ಲಿ ತುಂಬ ಪ್ರಾಬ್ಲಮ್ ಆಗೋದು ಬೇಡ. ಯಾವ ಪಕ್ಷ ಒಳ ಮೀಸಲಾತಿ ಬಗ್ಗೆ ತತ್ಕ್ಷಣ ಜಾರಿ ಮಾಡೋದಕ್ಕೆ ಮುಂದಾಗ್ತಾರೆ, ಆ ಪಕ್ಷದ ಬಗ್ಗೆ ಇಡೀ SC ST ಜನಾಂಗ ಪರವಾಗಿರ್ತದೆ ಅಂತ ಹೇಳೋದ್ರ ಮೂಲಕ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರವಾಸವನ್ನು ಕೈಗೊಂಡು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಳೆದ 3 ದಶಕಗಳಿಂದ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಹೋರಾಟಗಳು ನಿರಂತರವಾಗಿ ನಡೀತಾ ಇದೆ. ದೇಶಾದ್ಯಂತ ನಡೆದಂತಹ ಹೋರಾಟಗಳನ್ನು ಗಮನಿಸಿ ರಾಜ್ಯ ಸರ್ಕಾರಗಳು ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳು, ಕರ್ನಾಟಕ, ತೆಲಂಗಾಣ, ಆಂಧ್ರ, ತಮಿಳುನಾಡು, ಹರಿಯಾಣ, ಪಂಜಾಬ್ ಸೇರಿದಂತೆ ಹಲವು ರಾಜ್ಯಗಳು ಮೀಸಲಾತಿ ವರ್ಗೀಕರಣಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸುಗಳನ್ನು ಕಳಿಸಿತ್ತು. ಹಲವು ಆಯೋಗಗಳು ರಚನೆಯಾಗಿದೆ. ವಿವಿಧ ರಾಜ್ಯದ ಉಚ್ಚ ನ್ಯಾಯಾಲಯಗಳು ತೀರ್ಪುಗಳನ್ನು ಕೊಟ್ಟರು. ಸುಪ್ರೀಂ ಕೋರ್ಟ್ನಲ್ಲಿ ಪಂಚಪೀಠ 2 ತೀರ್ಪುಗಳನ್ನು ಸಂತೋಷ್ ಹೆಗ್ಡೆ ಅವರ ನೇತೃತ್ವದಲ್ಲಿ, ಅರುಣ್ ಮಿಶ್ರಾ ಅವರ ನೇತೃತ್ವದಲ್ಲಿ ತೀರ್ಪನ್ನು ಕೊಟ್ಟರು. ಅರುಣ್ ಮಿಶ್ರಾ ಅವರ ನೇತೃತ್ವದಲ್ಲಿ 5 ಜನರ ನ್ಯಾಯಪೀಠ ತೀರ್ಪನ್ನು ಕೊಟ್ಟು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ, ಸಂವಿಧಾನಬದ್ಧ ಅಧಿಕಾರ ಇದೆ ಅಂತ ಹೇಳಿತು. ಸಂತೋಷ್ ಹೆಗ್ಡೆ ಅವರ ನ್ಯಾಯಪೀಠ ಸಂವಿಧಾನ ತಿದ್ದುಪಡಿ ಆಗಬೇಕು ಅಂತ ಹೇಳಿತು.